ಒಂದು ಭಾರೀ ಮಳೆಯ ರಾತ್ರಿ. ಒಬ್ಬ ಯೋಧ ಮಾಡಿದ ಸಣ್ಣ ಕೆಲಸ. ನಾನಿವಾಗ ನಿಮ್ ಮುಂದೆ ಒಂದು ಒಳ್ಳೆ ಕತೆ ತಂದಿದ್ದೀನಿ. ಭಾರೀ ಮಳೆ ಸುರಿಯುತ್ತಿದ್ದ ರಾತ್ರಿ ಅದು. ಆಕಾಶ ಕತ್ತಲಾಗಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಳೆ ನಿಲ್ಲದೆ ಸುರಿಯುತ್ತಿತ್ತು. ಒಬ್ಬ ಮೇಜರ್ ಹಾಗೂ 3 ಸೈನಿಕರು ತಮ್ಮ ಕರ್ತವ್ಯ ಮುಗಿಸಿಕೊಂಡು ಕ್ಯಾಂಪ್ಗೆ ಮರಳುತ್ತಿರುತ್ತಾರೆ. ಅವರು ಸಂಪೂರ್ಣ ನೆನೆಯದಿದ್ದರೂ ತುಂಬಾ ಆಯಾಸಗೊಂಡಿರ್ತಾರೆ. ಆದ್ರೆ ಕರ್ತವ್ಯದಲ್ಲಿ ಕಿಂಚಿತ್ತು ದೌರ್ಬಲ್ಯ ಇರಲಿಲ್ಲ. ಹಠಾತ್ ಮಳೆ ಇನ್ನೂ ಜೋರಾಯಿತು. ಮೇಜರ್ ಹೇಳುತ್ತಾರೆ, ವಾಹನ ನಿಲ್ಲಿಸಿ. ಅವರು ಹತ್ತಿರದಲ್ಲೇ ಇದ್ದ ಹಳೆಯ ಬಸ್ ನಿಲ್ದಾಣದ ಬಳಿ ಆಶ್ರಯ ಪಡೆಯುತ್ತಾರೆ. ಅಲ್ಲಿ ಯಾರೂ ಇರಲಿಲ್ಲ. ಮಳೆ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ. ಒಬ್ಬ ಯುವ ಸೈನಿಕ ತುಂಬಾ ಚಳಿಯಿಂದ ನಡುಗುತ್ತಿದ್ದನು. ಅವನು ನಿಧಾನವಾಗಿ ಹೇಳ್ತಾನೆ, ಸರ್, ಈ ಚಳಿಯಲ್ಲಿ ಒಂದು ಕಪ್ ಬಿಸಿ ಚಹಾ ಸಿಗ್ಬೇಕಾಗಿತ್ತು ಅಂತ. ಮೇಜರ್ ಸುತ್ತಲೂ ನೋಡ್ತಾರೆ. ಹತ್ತಿರದಲ್ಲಿ ಒಂದು ಚಿಕ್ಕ ಚಹಾ ಅಂಗಡಿ ಕಂಡಿತ್ತು. ಆದ್ರೆ ಅದು ಲಾಕ್ ಆಗಿರುತ್ತೆ. ಮೇಜರ್ ಸೈನಿಕನ ಪರಿಸ್ಥಿತಿಯನ್ನು ಗಮನಿಸ್ತಾರೆ. ಸ್ವಲ್ಪ ಯೋಚಿಸಿ ಅವರು ಹತ್ತಿರದಲ್ಲೇ ಇದ್ದ ಒಂದು ಅಂಗಡಿಯನ್ನು ನೋಡಿ ಅವರು ಲಾಕ್ ತೆರೆದು ಒಳಗೆ ಹೋಗ್ತಾರೆ. ಚಹಾ ಪುಡಿ, ಹಾಲು, ಸಕ್ಕರೆ, ಬಿಸ್ಕೆಟ್ ಪ್ಯಾಕೆಟ್ಗಳು ಎಲ್ಲವೂ ಇದ್ದವು. ಅವರು ಚಹಾ ತಯಾರಿಸಿ ಕುಡಿದರು. ಹೊರಗೆ ಮಳೆ ಮುಂದುವರಿಯುತ್ತಿತ್ತು. ಆದರೆ ಒಳಗೆ ಸ್ವಲ್ಪ ಉಷ್ಣತೆ ಮರಳಿತು. ಹೋಗುವ ಮುನ್ನ ಮೇಜರ್ 2,000 ಹಣವನ್ನ ಕ್ಯಾಂಡಿ ಡಬ್ಬದ ಪಕ್ಕದಲ್ಲಿ ಇಟ್ಟಿರ್ತಾರೆ. ಮತ್ತೆ ಅಂಗಡಿಯನ್ನು ಮುಚ್ಚಿ ಹೊರಡ್ತಾರೆ. ಇದಾದ ನಂತರ ಆ ರಾತ್ರಿ ಮೇಜರ್ಗೆ ನಿದ್ದೆನೆ ಬರೋದಿಲ್ಲ. ನಾವು ಸರಿಯಾದ ಕೆಲಸ ಮಾಡಿದ್ದೇವಾ ಎಂದು ಅವರು ಯೋಚಿಸ್ತಾ ಇರ್ತಾರೆ. 20 ದಿನಗಳ ನಂತರ ಮೇಜರ್ ಮತ್ತೆ ಅದೇ ರಸ್ತೆಯಲ್ಲಿ ಹಾದು ಹೋಗ್ತಾ ಇರ್ತಾರೆ. ಅವರು ಡ್ರೈವರ್ ಹತ್ರ ಇಲ್ಲೇ ಗಾಡಿ ನಿಲ್ಲಿಸಿ ಅಂತ ಹೇಳ್ತಾರೆ. ಈ ಬಾರಿ ಚಹದ ಅಂಗಡಿ ತೆರೆದಿರುತ್ತೆ. ಒಳಗೆ ಸ್ಟವ್, ಕೆಳಗೆ ಸಣ್ಣ ಜ್ವಾಲೆ ಉರಿತಾ ಇರುತ್ತೆ. ಚಹದ ಸುಗಂಧ ವಾತಾವರಣ ತುಂಬಿತ್ತು. ಮೇಜರ್ ಒಳಗೆ ಹೋಗಿ ಚಹಾ ಕುಡಿದು 100 ರೂಪಾಯಿ ಕೊಡ್ತಾರೆ. ಅಂಗಡಿ ಮಾಲೀಕನು ಹೇಳ್ತಾನೆ, ಚೇಂಜ್ ಇಲ್ವಲ್ಲ ಸರ್ ಅಂತ. ಮೇಜರ್ ನಗುತ್ತಾ ಹೇಳ್ತಾರೆ, ಪರವಾಗಿಲ್ಲ, ಇಟ್ಕೊಳ್ಳಿ. ಅಂಗಡಿ ಮಾಲೀಕನು ಹಣವನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳ್ತಾನೆ, ಬೇಡ ಸರ್, ಹೆಚ್ಚಾಗಿ ನಾನು ತೆಗೆದುಕೊಳ್ಳಲ್ಲ. ಮೇಜರ್ ಅವನತ್ತ ನೋಡಿ ಹೇಳ್ತಾರೆ, ಬಡವನಾದರೂ ನಿಮ್ಮದಲ್ಲದ ಹಣವನ್ನ ತೆಗೆದುಕೊಳ್ಳಲ್ಲ. ನಿಮ್ಮಂತ ನಿಷ್ಠಾವಂತರಿಗೆ ದೇವರು ಕರುಣೆ ತೋರಿಸ್ಬೇಕು ಅಂತ ಮೇಜರ್ ಹೇಳ್ತಾರೆ. ಇದನ್ನ ಕೇಳಿದ ಅಂಗಡಿ ಮಾಲೀಕ ಹೇಳ್ತಾನೆ, ಸರ್, ದೇವ್ರಿಲ್ಲ ಅಂತ ಅನ್ಬೇಡಿ ಸರ್. ದೇವ್ರು ಯಾವತ್ತೇ ಆಗ್ಲಿ ನಮ್ ಕಷ್ಟಕ್ಕೆ ಅವ್ರು ಸಹಾಯ ಮಾಡೇ ಮಾಡ್ತಾರೆ ಅಂತ. ಮೇಜರ್ ಆಶ್ಚರ್ಯದಿಂದ ನೋಡ್ತಾರೆ. ಆಗ ಅಂಗಡಿ ಮಾಲೀಕ ಹೇಳ್ತಾನೆ, ಸರ್, 20 ದಿನಗಳ ಹಿಂದೆ ನನ್ನ ಮಗಳಿಗೆ ತುಂಬಾ ಹುಷಾರಿರಲ್ಲ. ನನ್ನ ಬಳಿ ಹಣ ಇರ್ಲಿಲ್ಲ, ಉಳಿವೂ ಇರ್ಲಿಲ್ಲ, ಸಹಾಯ ಇರ್ಲಿಲ್ಲ. ಆ ದಿನ ಭಾರಿ ಮಳೆ, ವ್ಯಾಪಾರವೇ ಇರ್ಲಿಲ್ಲ. ನಾನು ಬೇಗ ಮನೆಗೆ ಹೋದೆ. ಆದರೆ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ. ಸರಿ, ಅಂಗಡಿಯಲ್ಲೇನಾದ್ರೂ ನಾನು ಸ್ವಲ್ಪ ದುಡ್ಡು ಇಟ್ಟಿದ್ದೀನ ಅಂತ ನೋಡೋಕೆ ಅಂತ ಬರ್ತೀನಿ. ನಾನು ಅಂಗಡಿ ತೆರೆಯಲು ಬಂದಾಗ ಲಾಕ್ ಮುರಿದಿತ್ತು. ಆದರೆ ಬಾಗಿಲು ಮುಚ್ಚಿತ್ತು. ಒಳಗೆ ಹೋಗಿ ನೋಡಿದಾಗ ಕ್ಯಾಂಡಿ ಜಾರಿದ ಪಕ್ಕದಲ್ಲಿ 2,000 ಇತ್ತು. ಆ ಹಣದಿಂದ ನಾನು ನನ್ನ ಮಗಳನ್ನ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದೆ. ಅದರಿಂದ ಅವಳು ಬದುಕಿದಳು ಸರ್. ಅವನು ಕೈ ಜೋಡಿಸಿ ಹೇಳಿದ, ಆ ದಿನ ದೇವರು ಬಂದಿದ್ದರು ಸರ್. ಅವರು ಲಾಕ್ ಮುರಿದು ಹಣ ಇಟ್ಟು ಹೋಗಿದ್ದರು ಎಂದು. ನಿಶ್ಶಬ್ದ ಸತ್ಯ. ಒಬ್ಬ ಸೈನಿಕ ಮುಂದೆ ಬಂದು ಏನೋ ಹೇಳಲು ಯತ್ನಿಸಿದ. ಆದರೆ ಮೇಜರ್ ಕೈ ಎತ್ತಿ ಅವನನ್ನು ನಿಲ್ಲಿಸಿದರು. ಮೇಜರ್ ಕಣ್ಣು ತೇವವಾಗಿತ್ತು. ಅವರು ಮೌನವಾಗಿ ಕೈ ಜೋಡಿಸಿ ಹೊರಟು ಹೋದರು. ಸಂದೇಶ ಇಷ್ಟೇ, ದೇವರು ಸದಾ ಸ್ವರ್ಗದಿಂದ ಮಾತ್ರ ಬರೋದಿಲ್ಲ. ಕೆಲವೊಮ್ಮೆ ಅವರು ಮಾನವರ ರೂಪದಲ್ಲಿಯೂ ಕೂಡ ಬರ್ತಾರೆ. ಒಬ್ಬ ಭಕ್ತನನ್ನು ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಯಾವುದೋ ಒಂದು ಮಾರ್ಗದಲ್ಲಿ ಸಹಾಯ ಖಂಡಿತ ಮಾಡೇ ಮಾಡ್ತಾರೆ.